ನಮಸ್ಕಾರ ಸ್ನೇಹಿತರೆ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ಒಂದೆರಡು ಕಾಮೆಂಟ್ ಬಂದಿತ್ತು. ಸೊ ಇಬ್ಬರಿಗೋಸ್ಕರ ಅಲ್ಲ, ಸೊ ಎಲ್ಲರಿಗೂ ಸೇರಿಸಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಸೊ ಯಾವುದಪ್ಪ ಅಂತಂದರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಕ್ರೋಮಲ್ಲಿ ಅಥವಾ ಗೂಗಲ್ ಒಂದು ಯಾವುದೇ ವೆಬ್ಸೈಟ್ನಲ್ಲಿ ಹೋಗಿ ಸರ್ಚ್ ಮಾಡಿ. ಆ ವೆಬ್ಸೈಟ್ ಲಿಂಕ್ನ ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಭೇಟಿ ನೀಡಿದ ತಕ್ಷಣ ಮುಖಪುಟದಲ್ಲಿ ರಿಕ್ರೂಟ್ಮೆಂಟ್ ನೇಮಕಾತಿ ಅಂತ ಬಂದಿರುತ್ತೆ, ಅಂತಂದರೆ ಫಾರೆಸ್ಟ್ ವಾಚರ್ ಅಂತ ಬಂದಿರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು, ಸೊ ಮೊದಲ ಬಾರಿಗೆ ಅರ್ಜಿ ಸಲ್ಲಿಸ್ತಾ ಇದ್ದರೆ ನ್ಯೂ ರಿಜಿಸ್ಟರ್ ಅಂತ ಇರುತ್ತೆ. ಸೊ ಕ್ಲಿಕ್ ಹಿಯರ್, ನ್ಯೂ ರಿಜಿಸ್ಟರ್ ಕ್ಲಿಕ್ ಹಿಯರ್ ಅಂತ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇಲ್ಲಪ್ಪ ನಂದು ಮೊದಲೇ ಫಾರೆಸ್ಟ್ ವಾಚರ್ ಅಧಿಸೂಚನೆ ಆಯ್ಕೆ ಮಾಡಿ. ಸೊ ಇಲ್ಲಪ್ಪ ಅಂತಂದರೆ ನಾನು ಫಸ್ಟಿಗೆ ಇದೆ ಅಂತಂದರೆ ಅಲ್ಲಿ ರಿಜಿಸ್ಟ್ರೇಷನ್ ನಂಬರು. ಸೊ ಯಾವ ರೀತಿಯಪ್ಪ ಅಂತಂದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಒಂದು ನಿಮಿಷ, ಸೊ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಸೊ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ತೊಗೋಬೇಕಾಗತ್ತೆ. ಓಕೆ, ಕ್ಯಾಂಡಿಡೇಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಮೊದಲೇನಾದರೂ ಲಾಗಿನ್ ಇದ್ದರೆ ಸೊ ಅದರ ಮುಖಾಂತರ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ನೀವು ಏನಾದರೂ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದ್ದರೆ, ಸೊ ಹೊಸದಾಗಿ ಹಾಕ್ತಾಯಿದ್ರೆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ಯಾವ ರೀತಿ ಬರುತ್ತಪ್ಪ ಅಂತಂದರೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ನೋಡಿ, ಸೊ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಅಂತ ಬರುತ್ತೆ. SSLC ಅಲ್ಲಿ ಯಾವ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತಲ್ಲ, ಸೊ ಆ ರೀತಿ ನೀವು ಇಲ್ಲಿ ಹಾಕಬೇಕಾಗತ್ತೆ. ಸೊ ಆಮೇಲೆ ಕ್ಯಾಟಗರಿ, ಸೊ ನಿಮ್ಮದು ಯಾವುದು 2A 3B SC ST ಸೊ ಯಾವುದಾಗಿರುತ್ತಲ್ಲ, ಸೊ ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ಕೋಟ ರೂರಲ್ ಅಥವಾ ಕನ್ನಡ ಅಂತ ಬಂದಿರುತ್ತೆ. ಸೊ ನಿಮ್ಮಲ್ಲಿ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಅಂತ ಬಂದಿರುತ್ತೆ. ಸೊ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟು SSLC ಟೋಟಲ್ ಮಾರ್ಕ್ಸ್. ಸೊ ಫಸ್ಟಿಗೆ ಕೇಳ್ತಾರೆ ಪ್ರಶ್ನೆ ಬಾಕ್ಸ್ನಲ್ಲಿ, ಸೊ ಎಷ್ಟು ಅಂಕಗಳಿಗೆ ಇರುತ್ತೆ. ಸೊ ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ, 625 ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ನಿಮಗೆ ಬಿದ್ದಂಥ ಮಾರ್ಕ್ಸ್ ಎಷ್ಟು, ಸೊ 500 ಬಿದ್ದಿದ್ರೆ 500 ಅಂತ ಇಲ್ಲಿ ಹಾಕ್ಕೊಂಡು ಸೊ ನೀವು ಬಿಟ್ಬಿಡಬೇಕು. ಇಲ್ಲಿ ಪರ್ಸೆಂಟೇಜ್ ತಾನಾಗ ತೊಗೊಳುತ್ತೆ. ಸೊ ಈ ಗ್ರೀನ್ ಮಾರ್ಕಲ್ಲಿ ಏನು ಕಾಣ್ತಿದೆಯಲ್ಲ, ಸೊ ಅದೇ ರೀತಿ ನಿಮಗೆ ಪರ್ಸೆಂಟೇಜ್ ತಾನೇ ಕ್ಯಾಲ್ಕುಲೇಷನ್ ಮಾಡಿ ತೊಗೊಳುತ್ತೆ. ಸೊ ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ನಿಮಗೆ ಯಾವ ರೀತಿ ಬರುತ್ತಪ್ಪ ಅಂತಂದರೆ, ಸೊ ಇಲ್ಲಿ ನೋಡ್ಬೋದು. ಸೊ ನಿಮ್ಮ ಒಂದು ದಾಖಲಾತಿಯನ್ನು ಕೇಳುತ್ತೆ. ಸೊ ಫಸ್ಟಿಗೆ ಫೋಟೋ ಕೇಳುತ್ತೆ. ಸೊ 50 KB. ಸೊ ಅಲ್ಲಿ ಯಾವ ರೀತಿ KB ಇದೆ ನೋಡಿ, ಆ ರೀತಿ KBನ ಸೊ ನೀವು ರೆಡಿ ಮಾಡಿಕೊಂಡು ಸೊ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆಮೇಲೆ ಸಿಗ್ನೇಚರ್ ಅನ್ನೋದನ್ನು ಸೊ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದು ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ನ ಮಾಡಿಕೊಂಡು ಸೊ ನೀವು ಇಲ್ಲಿ ಅಪ್ಲೋಡ್ನ ಮಾಡಿ. ಎಷ್ಟು KB ಕೇಳುತ್ತಲ್ಲ, ಸೊ ನಿಮಗೇನಾದರೂ KBನ ಕನ್ವರ್ಟ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಅದರದ್ದೊಂದು ರೀಸೈಜ್ ಫೋಟೋ ಅಂತ ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಿ. ಸೊ ನಿಮಗೆ ಎಷ್ಟು KB ಬೇಕಾಗಿರುತ್ತಲ್ಲ ಅಷ್ಟು KBನ ನೀವು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೊ ಆ ಫೋಟೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಒಂದು ಹೆಸರು ಕೊಡಿ ಅದಕ್ಕೆ ನಿಮ್ಗೆ ಗೊತ್ತಾಗೋ ರೀತಿ. ಸೊ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಅಪ್ಲೋಡ್ ಕೊಡಿ. ಓಕೆ, ಸೊ ನೆಕ್ಸ್ಟು ಯಾವ ರೀತಿ ಬರುತ್ತಪ್ಪ ಅಂತಂದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅರ್ಜಿಯ ಎಲ್ಲ ವಿವರಗಳನ್ನು ನೀವು ಪ್ರಿವ್ಯೂ ಮಾಡಬೇಕು. ಸೊ ಅಂತಂದರೆ ಒಂದು ಲಿಸ್ಟ್ ಬರುತ್ತೆ. ಸೊ ನಿಮ್ಮ ನೇಮು, ಕ್ಯಾಟಗರಿ ಮತ್ತು ನಿಮ್ಮ ಒಂದು RD ನಂಬರು, ಆಮೇಲೆ ನಿಮ್ಮ ಹೆಸರು, ಸೊ ಎಲ್ಲನೂ ನೀವು ಚೆಕ್ ಮಾಡ್ಕೊಳ್ಳಿ. ಸರಿಯಾಗಿದ್ದರೆ ಮಾತ್ರ ಸಬ್ಮಿಟ್ ಕೊಡಬೇಕಾಗತ್ತೆ. ಸೊ ಸಬ್ಮಿಟ್, ಸೊ ಅರ್ಜಿಯ ಪ್ರಿವ್ಯೂ ಆದಮೇಲೆ ಅರ್ಜಿ ಶುಲ್ಕ ಆನ್ಲೈನ್ ಪೇಮೆಂಟ್ ಮಾಡಬೇಕು. UPI, ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಅಥವಾ ಪೋಸ್ಟ್ ಆಫೀಸ್ ಚಾನಲ್ ಮೂಲಕ ನೀವು ಪಾವತಿಯನ್ನು ಮಾಡಬೇಕಾಗುತ್ತೆ. ಶುಲ್ಕ ಪಾವತಿಯಾದ ನಂತರ ಅರ್ಜಿ ಪ್ರಕ್ರಿಯೆ ಪೂರ್ಣಗೊಳ್ತೈತಿ. ಅಲ್ಲಿವರೆಗೂ ನಿಮ್ಮದು ಏನೂ ಬರಲ್ಲ. ಸೊ ಆಮೇಲೆ ಏನು ಮಾಡಬೇಕು, ಪ್ರಿಂಟ್ನ ಅಪ್ಲಿಕೇಶನ್ ಪ್ರಿಂಟ್ನ ನೀವು ತಗೊಳ್ಬೇಕಾಗತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು PDF ಬರುತ್ತೆ. ಸೊ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಟ್ರಾನ್ಸಾಕ್ಷನ್ ಸ್ಟೇಟಸ್ಸು ಸಕ್ಸಸ್ ಅಂತ ಇರಬೇಕು. ಅಪ್ಲಿಕೇಶನ್ ನಂಬರ್ ಒಂದು ಕೊಟ್ಟಿರ್ತಾರೆ. ಸೊ ಅಪ್ಲಿಕೇಶನ್ ನಂಬರ್ನ ತೊಗೊಂಡು ನೀವೇನು ಮಾಡಬೇಕು, ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಅಪ್ಲಿಕೇಶನ್ ಹಾಕಿದಾಗ ಆಗುತ್ತೆ. ಸೊ ಆಯಿತಾ. ಸೊ ಕೊನೆಯದಾಗಿ ಪೇಮೆಂಟ್ ಮುಗಿಸಿದ ನಂತರ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ತೆಗೆದುಕೊಳ್ಳೋದನ್ನು ಮರಿಬೇಡ್ರಿ. ಯಾಕೋ ಇದು ಮುಂದೆ ದೈಹಿಕ ಪರೀಕ್ಷೆ ಹಾಗೂ ದಾಖಲಾತಿ ಪರಿಶೀಲನೆಗೆ ಇಂಪಾರ್ಟೆನ್ಸ್ ಆಗ್ಬೋದು. ಯಾಕಂತಂದರೆ ಅದನ್ನ ಕೇಳಿದರೆ ನೀವು ಕೊಡಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಆಲ್ ಕೇಳಲ್ಲ, ಯಾಕಂತಂದರೆ ಕೇಳಬಹುದು. ಯಾಕಂತಂದರೆ ಇದಕ್ಕೆ ಎಕ್ಸಾಮ್ ಇರಲ್ಲ, ಸೊ ಡೈರೆಕ್ಟ್ ಇರುತ್ತೆ. ಸೊ ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದನ್ನು ಕೇಳ್ಬೋದು. ಸೊ ನಿಮಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ ಸೊ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಇದ್ರ ಬಗ್ಗೆ ಸಂಪೂರ್ಣ ವಿವರಣೆ ಕೊಡ್ತೇನೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಮತ್ತು ನಿಮಗೆ ಸರ್ಕಲ್ ಡಿವಿಷನ್ ಎಲ್ಲ ಕೇಳುತ್ತೆ, ಯಾವ ಸರ್ಕಲ್ಗೆ ಹಾಕಬೇಕು, ಸೊ ಇದೆಲ್ಲ ಏನಾದರೂ ಡೌಟ್ ಇದ್ದರೆ ಸೊ ಯಾವ ಸರ್ಕಲ್ ನೋಡಿ. ಸೊ ಅಂತಂದರೆ ಜಾಸ್ತಿ ಕಟಪ್ ಕಡಿಮೆ ನಿಲ್ಲೋದು, ಹೋದ ಸರಿ ಜಾಸ್ತಿ ಕಟಪ್ ಎಲ್ಲಿ ಕಡಿಮೆ ನಿಲ್ತಲ್ಲ ಜಾಸ್ತಿ ಅಲ್ಲಿ ಹಾಕಿರ್ತಾರೆ. ಸೊ ನೀವು ನೋಡ್ಕೊಂಡು ಹಾಕಿ. ಸೊ ನಿಮ್ಗೆ ಎಲ್ಲಿ ಅನ್ನಿಸ್ತೈತಲ್ಲ
ಸೊ ಒಂದು ಸಾರಿ ನಿಮ್ಮ ಚಾಯ್ಸ್ ಮೇಲೆ ನೀವು ಅಪ್ಲಿಕೇಶನ್ ಹಾಕಿ. ಯಾಕಂದರೆ ಯೂಟ್ಯೂಬಲ್ಲಿ ಹಲವಾರು ಜನ ಹೇಳ್ತಾ ಇರ್ತಾರೆ ಸೊ ಇಲ್ಲಿ ಅಪ್ಲಿಕೇಶನ್ ಹಾಕಿ ಅಂತ. ಸೊ ಅದನ್ನು ನೋಡಿಕೊಂಡು ಕೆಲವು ಜನ ಆಲ್ಮೋಸ್ಟ್ ಆಲ್ ಜನ ಏನು ಮಾಡ್ತಾರೆ ಅಲ್ಲೇ ಹಾಕ್ತಾರೆ. ಸೊ ಅಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಕಟಪ್ ಜಾಸ್ತಿ ನಿಲ್ತು ಬಿಡುತ್ತೆ ಈ ಸಾರಿ. ಸೊ ಹೋದ ಸರಿದು ಅವ್ರು ಕಟಪ್ ಅನಾಲಿಸಿಸ್ ಮಾಡಿ ಹೇಳಿರ್ತಾರೆ, ಪಾಪ ಅವ್ರದ್ದು ತಪ್ಪಿಲ್ಲ. ಸೊ ಅದನ್ನ ಅನಾಲಿಸಿಸ್ ಮಾಡಿ ಹೇಳಿದ ತಕ್ಷಣ ಅಲ್ಲಿ ಜನ ಏನು ಮಾಡ್ತಾರೆ, ಸೊ ಪರ್ಸೆಂಟೇಜು ಸ್ವಲ್ಪ ಜಾಸ್ತಿ ಇದ್ದವರು ಕಡಿಮೆ ಇದ್ದವರು ಅಪ್ಲಿಕೇಶನ್ನ ಅಲ್ಲೇ ಹಾಕಿಬಿಡ್ತಾರೆ. ಸೊ ನೀವು ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.